ನನ್ನ ನೆನಪಿರೋ ಹಾಗೆ ಗುತ್ತಿಗೆದಾರರು ಈ ಹಿಂದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಡಿಸೆಂಬರ್ ಒಳಗಡೆ ಬಾಕಿ ಹಣ ಪಾವತಿ ಆಗದೆ ಇದ್ರೆ ಈ ಪೂರ್ತಿ ಬಂಡವಾಳನ ಬಯಲು ಮಾಡ್ಬಿಡ್ತೀವಿ, ನಿಮಗೆ ಡೆಡ್ಲೈನ್ ಡಿಸೆಂಬರ್ ವರೆಗೆ ಅಂತ ಅಂದಿದ್ರು. ಮಿಸ್ಟರ್ ಮಂಜುನಾಥ್ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಮಂಜುನಾಥ್ ಅವರೇ, ಡೆಡ್ಲೈನ್ ಆಗೋಗಿತ್ತಲ್ಲ, ಏನು ಭ್ರಷ್ಟಾಚಾರ ಇದೆ ಆ ಬಂಡವಾಳನ ಬಯಲು ಮಾಡಬೇಕಾಗಿತ್ತಲ್ಲ ತಾವು, ಯಾಕೆ ಟೈಮ್ ಮೇಲೆ ಟೈಮ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ? ಭ್ರಷ್ಟಾಚಾರ ಆಗಿದೆ ಅಂದರೆ ಇದು ನಿಮ್ಮ ಆದ್ಯ ಕರ್ತವ್ಯ, ಎಲ್ಲವನ್ನು ಬಯಲು ಮಾಡಬೇಕು. ಯಾಕೆ ಅಂದರೆ ಹೋದ್ ಸರಿ ನೀವು ಮಾಡಿದಂಥ 40% ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಅಧಿಕಾರಕ್ಕೆ ಬಂದಿದೆ. ಈಗ ಅದೇ ಮಾದರಿಯಲ್ಲಿ ತಾವು ಆರೋಪ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಹಿಂದೆ ಆರೋಪ ಮಾಡಿದ್ರಿ ಡಿಸೆಂಬರ್ ಒಳಗಡೆ ಬಾಕಿ ಹಣ ಪಾವತಿ ಆಗಿಲ್ಲ ಅಂದರೆ ನಾವು ಅತಿ ದೊಡ್ಡ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತೀವಿ, ಇದು ಕೇವಲ 40% ಅಲ್ಲ, ಇದು ತುಂಬ ದೊಡ್ಡ ಪರ್ಸೆಂಟೇಜ್ ಇದೆ ಈ ಸರ್ಕಾರದ್ದು ಅಂತ ಹೇಳಿದ್ರಿ. ಆದರೆ ಈಗ ಹೇಳ್ತೀರಾ ಇಲ್ಲ ನಾವು ಮಾರ್ಚ್ವರೆಗೂ ನಿಮಗೆ ಟೈಮ್ ಕೊಡ್ತೀವಿ ಅಂತ. ಸೊ ಮಾರ್ಚ್ವರೆಗೂ ಏನಾದರೂ ಹಣ ಬಿಡುಗಡೆ ಮಾಡದೇ ಇದ್ದರೆ ಆಗ ನಾವು ಬಯಲು ಮಾಡ್ತೀವಿ ಅಂತ. ಒಂದೊಂದ್ಸಲಿ ನೀವು ಹೇಳೋದು ಸುಳ್ಳ ನಿಜನಾ ಅಂತ ಅನ್ಸೋದಕ್ಕೆ ಆರಂಭ ಆಗಿದೆ ಜನಸಾಮಾನ್ಯರಿಗೆ.